ನಮಸ್ಕಾರ ಅಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಶಿಲ್ಪಾ ಹೊಸ್ಮನಿ. 9 ದಿನಗಳ ಕಾರ್ಯಾಚರಣೆ ಮಾಡಲು ಹೋಗಿ 9 ತಿಂಗಳು ಸಿಲುಕಿಕೊಂಡ ಸುನಿತಾ ವಿಲಿಯಮ್ಸ್ ರನ್ನ ಎಲಾನ್ ಮಸ್ಕ್ನವರ ಸ್ಪೇಸ್ ಡ್ರ್ಯಾಗನ್ ಮೂಲಕ ಭೂಮಿಗೇನು ಕರೆತಂದರು. ಆದರೆ ಭೂಮಿಗೆ ಬಂದ ಮೇಲೆ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿರುತ್ತೆ? ಅವರು ಇಷ್ಟು ದಿನ ಗುರುತ್ವಾಕರ್ಷಣೆ ಇಲ್ಲದೆ ಮತ್ತು ಗಾಳಿ ನೀರು ಇಲ್ಲದೆ ಆಕಾಶದಲ್ಲಿ ತೇಲುತ್ತಿದ್ದರು ಹಾಗೂ ನೇರ ಸೂರ್ಯನ ಬೆಳಕಿಗೆ ಹತ್ತಿರವಾಗಿದ್ದರು. ಆದರೆ ಈಗ ಭೂಮಿಗೆ ಬಂದ ನಂತರ ಅವರ ಮಾನಸಿಕ ಸ್ಥಿತಿ, ಆರೋಗ್ಯ ಸ್ಥಿತಿ ಹೇಗಿರುತ್ತೆ? ಮತ್ತು ನಮ್ಮ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಸಾಧ್ಯನಾ? ಅವರು ನಮ್ಮ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಎಷ್ಟು ದಿನಗಳು ಬೇಕು? ಮತ್ತು ಅವರು ಭೂಮಿಯಲ್ಲಿ ಯಾವೆಲ್ಲ ಆರೋಗ್ಯ ತೊಂದರೆಗಳನ್ನು ಅನುಭವಿಸುತ್ತಾರೆ? ಇವೆಲ್ಲ ಪ್ರಶ್ನೆಗಳು ಈಗಾಗಲೇ ನಿಮ್ಮೆಲ್ಲರ ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ಹಾಗಿದ್ರೆ ಸುನಿತಾ ವಿಲಿಯಮ್ಸ್ ಅವರ ಭೂಮಿ ತಲುಪಿದ ನಂತರ ಯಾವೆಲ್ಲ ಚಾಲೆಂಜಸ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸುನಿತಾ ವಿಲಿಯಮ್ಸ್ 59 ವರ್ಷದ ಗಗನಯಾತ್ರಿ. ಬೋಯಿಂಗ್ ಸ್ಟಾರ್ ಲೈನರ್ ಎಂಬ ಗಗನನೌಕೆಯಲ್ಲಿ ಜೂನ್ 5, 2024ರಂದು ಗಗನಕ್ಕೆ ಹಾರಿದ್ದರು. ಆದರೆ ಗಗನನೌಕೆಯಲ್ಲಿನ ಸುಮಾರು ತೊಂದರೆಗಳ ಕಾರಣ 9 ತಿಂಗಳು ಅಂತರಿಕ್ಷದಲ್ಲಿಯೇ ಕಾಲ ಕಳೆಯಬೇಕಾಯಿತು. ಹಾಗಿದ್ರೆ ಭೂಮಿಯ ವಾತಾವರಣಕ್ಕೂ ಅಂತರಿಕ್ಷದ ವಾತಾವರಣಕ್ಕೂ ವ್ಯತ್ಯಾಸವಿದೆಯಾ? ಆ ವ್ಯತ್ಯಾಸಗಳೇನು ನೋಡೋಣ ಬನ್ನಿ. ಭೂಮಿಯ ವಾತಾವರಣ ಸಮಯ ತಾಪಮಾನಕ್ಕೂ ಹಾಗೂ ಅಂತರಿಕ್ಷದ ವಾತಾವರಣ ಸಮಯಕ್ಕೂ ಅಜಗಜಾಂತರ ಬದಲಾವಣೆ ಇದೆ. ಒಬ್ಬ ಗಗನಯಾತ್ರಿ ಅಂತರಿಕ್ಷಕ್ಕೆ ಹೋಗುವ ಮುಂಚೆ ತನ್ನನ್ನು ಮಾನಸಿಕ ಹಾಗೂ ದೈಹಿಕವಾಗಿ ಸಿದ್ಧ ಮಾಡಿಕೊಳ್ಳಬೇಕಾಗುತ್ತದೆ. ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯು ಭೂಮಿಯ ಪ್ರತಿಯೊಂದು ಪ್ರಾಣಿ, ಜೀವಿ, ವಸ್ತು, ಮನುಷ್ಯನ ತೂಕವನ್ನು ನಿರ್ಧರಿಸುತ್ತದೆ ಹಾಗೂ ಮನುಷ್ಯನ ಕೀಲುಗಳು ಮತ್ತು ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಅಂತರಿಕ್ಷದಲ್ಲಿ ಗುರುತ್ವಾಕರ್ಷಣ ಬಲ ಇರುವುದಿಲ್ಲ. ಹೀಗಾಗಿ ಬಾಹ್ಯಾಕಾಶದಲ್ಲಿ ವಸ್ತುಗಳು ಗಗನಯಾತ್ರಿಗಳು ತೇಲಾಡುತ್ತಿರುತ್ತಾರೆ. ಈ ಸ್ಥಿತಿಯನ್ನು ಶೂನ್ಯ ಗುರುತ್ವಾಕರ್ಷಣ ಎನ್ನುತ್ತಾರೆ. ಬಾಹ್ಯಾಕಾಶದಲ್ಲಿನ ಈ ಶೂನ್ಯ ಗುರುತ್ವಾಕರ್ಷಣ ಬಲದಿಂದ ಸ್ನಾಯುಗಳು ಮತ್ತು ಎಲುಬುಗಳು ದುರ್ಬಲಗೊಳ್ಳುತ್ತವೆ ಮತ್ತು ಭೂಮಿಯಲ್ಲಿ ಆಮ್ಲಜನಕ, ನೈಟ್ರೋಜನ್ ಮತ್ತು ಇತರ ಅನಿಲಗಳಿಂದ ಕೂಡಿದ ವಾತಾವರಣದಿಂದ ನಮಗೆ ಉಸಿರಾಡಲು ಅನುಕೂಲವಾಗುತ್ತದೆ. ಆದರೆ ಅಂತರಿಕ್ಷದಲ್ಲಿ ವಾತಾವರಣವಿಲ್ಲದ ಕಾರಣ ಅಂತರಿಕ್ಷ ಯಾನಿಗಳಿಗೆ ಸ್ಪೇಸ್ ಸೂಟ್ಗಳನ್ನು ಒದಗಿಸಿರುತ್ತಾರೆ. ಹೀಗಾಗಿ ಅವರಿಗೆ ಭೂಮಿಗೆ ಬಂದ ತಕ್ಷಣ ಉಸಿರಾಟದ ತೊಂದರೆ ಕೂಡ ಆಗುತ್ತದೆ. ಇನ್ನು ನೋಡಬೇಕಾದ್ರೆ ಭೂಮಿಯು ವಾತಾವರಣ, ಹವಾಮಾನ ಮತ್ತು ತಾಪಮಾನವನ್ನು ನಿಯಂತ್ರಣದಲ್ಲಿಡುತ್ತದೆ. ಆದರೆ ಅಂತರಿಕ್ಷದಲ್ಲಿ ಸೂರ್ಯನ ಬೆಳಕಿನ ತಾಪಮಾನ ನೇರವಾಗಿ ಬೀಳುವುದರಿಂದ 120 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಬಹುದು ಮತ್ತು ನೆರಳಿನ ಪ್ರದೇಶದಲ್ಲಿ 150 ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಕೆ ಕೂಡ ಆಗಬಹುದು. ಮತ್ತು ಭೂಮಿಯಲ್ಲಿ ದಿನರಾತ್ರಿ ಚಕ್ರವು ಪ್ರಾಕೃತಿಕ ಬೆಳಕು ಮತ್ತು ಹಗಲಿರುಳು ನೀಡುತ್ತದೆ. ಆದರೆ ಅಂತರಿಕ್ಷದಲ್ಲಿ ನಿಲುವು ಭೂಮಿಯನ್ನ 90 ನಿಮಿಷಗಳಿಗೊಮ್ಮೆ ಸುತ್ತುವ ಕಾರಣ ಪ್ರತಿದಿನ 16 ಬಾರಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ನೋಡಬಹುದು. ಇದರಿಂದ ನಿದ್ರೆ ಮತ್ತು ಎಚ್ಚರದ ಸಮಯದ ಸುತ್ತ ದೊಡ್ಡ ಪ್ರಭಾವ ಬೀರುತ್ತದೆ. ಇನ್ನು ಬಾಹ್ಯಾಕಾಶದಲ್ಲಿದ್ದ ಒಬ್ಬ ಗಗನಯಾತ್ರಿಯನ್ನ ಸುಮಾರು ದಿನ ಬಿಟ್ಟು ಭೂಮಿಗೆ ಕರೆದುಕೊಂಡು ಬಂದರೆ ಅವರು ಭೂಮಿಗೆ ಬಂದ ತಕ್ಷಣ ಯಾವೆಲ್ಲ ಆರೋಗ್ಯ ತೊಂದರೆಗಳನ್ನು ಅನುಭವಿಸುತ್ತಾನೆ ಅನ್ನೋದನ್ನ ನೋಡೋಣ ಬನ್ನಿ. ಬೋನ್ ಡೆನ್ಸಿಟಿ ಅಂದರೆ ಮೂಳೆ ಸಾಂದ್ರತೆ, ಎಲುಬು ಮತ್ತು ಸ್ನಾಯುಗಳ ದೌರ್ಬಲ್ಯ, ಮತ್ತು ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆಗೆ ಸಂಬಂಧಿಸಿದ ರೋಗ. ಇದರಿಂದ ಮೂಳೆ ಮುರಿಯುವ ಅಥವಾ ಬಿರುಕು ಬಿಡುವ ಅಪಾಯ ಹೆಚ್ಚಾಗುತ್ತದೆ. ಭೂಮಿಗೆ ಮರಳಿದಾಗ ನಡಿಗೆ ಮತ್ತು ಶಾರೀರಿಕ ಚಟುವಟಿಕೆ ಪುನಃ ಆರಂಭಿಸಲು ಸಾಕಷ್ಟು ಸಮಯ ಬೇಕಾಗುತ್ತದೆ. ಹೃದಯ ಮತ್ತು ರಕ್ತ ಪರಿವಹನ ವ್ಯವಸ್ಥೆಯಲ್ಲಿ ತೊಂದರೆ ಆಗುತ್ತದೆ. ಅಂತರಿಕ್ಷದಲ್ಲಿ ಹೃದಯಕ್ಕೆ ಕೆಲಸ ಕಡಿಮೆ ಆಗುತ್ತದೆ, ಏಕೆಂದರೆ ರಕ್ತ ಭೂಮಿಯಂತೆ ಕಾಲುಗಳ ಕಡೆಗೆ ಸಂಚಲನ ಮಾಡುವುದಿಲ್ಲ. ಇದು ಹೃದಯದ ಪಂಪಿಂಗ್ ಸಾಮರ್ಥ್ಯವನ್ನು ಕುಗ್ಗಿಸಬಹುದು. ಭೂಮಿಗೆ ಮರಳಿದಾಗ ತಲೆ ಸುತ್ತು, ಕುಸಿತ, ರಕ್ತದೊತ್ತಡದ ತೊಂದರೆಯನ್ನು ಅನುಭವಿಸಬಹುದು. ಗುರುತ್ವಾಕರ್ಷಣ ಇಲ್ಲದ ಕಾರಣ ಇನ್ನರ್ ಇಯರ್ ಅಂದರೆ ತನ್ನ ದೇಹದ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾನೆ. ಇದು ಸಮತೋಲನ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಭೂಮಿಗೆ ಮರಳಿದಾಗ ತಲೆ ಸುತ್ತು ಮತ್ತು ವಾಂತಿಯಂತಹ ಲಕ್ಷಣ ಕೂಡ ಕಾಣಿಸಿಕೊಳ್ಳುತ್ತವೆ. ಕೆಲವು ಅಂತರಿಕ್ಷ ಯಾನಿಗಳು ಅಂತರಿಕ್ಷಕ್ಕೆ ಸಂಬಂಧಿಸಿದ ನ್ಯೂರೋ ಆಕ್ಸರ್ ಸಿಂಡ್ರೋಮ್ ಅನ್ನು ಅನುಭವಿಸುತ್ತಾರೆ. ಇದು ದೃಷ್ಟಿ ತೊಂದರೆ ಮತ್ತು ಐ ಪ್ರೆಷರ್ ಏರಿಕೆಗೆ ಕಾರಣವಾಗಬಹುದು. ಮಾನಸಿಕ ಆರೋಗ್ಯ. ಸ್ಪೇಸ್ ಮಿಷನ್ಗಳ ನಂತರ ತನಿವು, ಮನಸ್ಥಿತಿಯ ಕುಗ್ಗುವುದು ಮತ್ತು ಒಂಟಿತನ ಅನುಭವಿಸುವ ಸಾಧ್ಯತೆ ಇರುತ್ತದೆ. ಪುನಃ ಭೂಮಿಯ ಜೀವನ ಶೈಲಿಗೆ ಹೊಂದಿಕೊಳ್ಳುವುದು ಕೆಲವರಿಗೆ ಮಾನಸಿಕ ಒತ್ತಡ ಉಂಟು ಮಾಡುತ್ತದೆ ಮತ್ತು ಕಿಡ್ನಿ ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತವೆ. ಒಟ್ಟಿನಲ್ಲಿ ಅಂತರಿಕ್ಷದಲ್ಲಿ ಹಲವು ದಿನ ಕಳೆದ ಸುನಿತಾ ವಿಲಿಯಮ್ಸ್ ಅವರಿಗೆ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸುಮಾರು 45ರಿಂದ 60 ದಿನಗಳು ಬೇಕಾಗುತ್ತದೆ. ಪ್ರತಿನಿತ್ಯ ವ್ಯಾಯಾಮ ಹಾಗೂ ಪ್ರತಿನಿತ್ಯದ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆಗಳು ಸಹಜತೆಯತ್ತ ಮುಖ ಮಾಡಲು ಕ್ರಮೇಣವಾಗಿ ಸಹಾಯಕವಾಗುತ್ತದೆ. ಇದಿಷ್ಟು ಇವತ್ತಿನ ವಿಶೇಷವಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಲ್ಮಾ ನ್ಯೂಸ್ 24.